ಮತ್ತಾಯ 12ನೇ ಅಧ್ಯಾಯ ವಚನ 43ರಿಂದ 45ರವರೆಗೆ. ಫರಿಸಾಯರು ಯೇಸುವನ್ನು ದೂಷಿಸಿದ್ದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ತಿಳಿಸಿತು. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆಯ ಒಕ್ಕಲಿಲ್ಲದಿದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆದುಕೊಂಡು ಬರುವುದು, ಅವು ಒಳ ಒಪ್ಪುವಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತಸ್ತಿಯು ಮೊದಲಿಗಿಂತ ಕೆಟ್ಟದಾಗುವುದಂತೂ ಇದರಂತೆ ಈ ಕೆಟ್ಟ ಸಂತತಿಗೆ ಆಗುವುದು ಅಂತನು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. 2ನೇ ವಾಕ್ಯ ಜ್ಞಾಪಕ ಇದೆನಾ? ರೈಟ್. ಯಾರು ತೆಗೆದಿರ್ಬೋದು ರೀ? ಅರಣ್ಯಕಾಂಡ 15ನೇ ಅಧ್ಯಾಯ 27ರಿಂದ 29ರವರೆಗೆ. ವಚನ 27ರಿಂದ 29. ಯಾವನಾದರೂ ಒಬ್ಬನು ಮಾತ್ರ ತಿಳಿಯದೆ ತಪ್ಪು ಮಾಡಿದರೆ ಅವನು ಪರಿಹಾರಕ್ಕಾಗಿ 1 ವರ್ಷ ಆಡನ್ನು ಸಮರ್ಪಿಸಬೇಕು. ತಿಳಿಯದೆ ತಪ್ಪು ಮಾಡುವುದಕ್ಕೋಸ್ಕರ ಯಾಜಕರು ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು. ಈ ವಿಷಯದಲ್ಲಿ ಇಸ್ರಾಯೇಲರು ಸ್ವದೇಶದವರಿಗೆ ಅನ್ಯದೇಶದವರಿಗೂ ಒಂದೇ ರೀತಿ ಇರಬೇಕು. ಥ್ಯಾಂಕ್ ಯು. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಹಾಗೆ